ಮುಖ್ಯಮಂತ್ರಿ ಆಗ್ಬೇಕತ್ತಾರ ಅವರು. 28ರಾಗ ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ, ಅವರೇ ಬೇಡಿಕೆ ಮಾಡ್ತಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ಬೇಕತ್ತಾರ. ಹಿಂಗೆ ಹೇಳಿದ್ರೆ ನನಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಆಯಿತು, ನಿಮ್ಮ ಕ್ಯಾಂಡಿಡೇಟ್ ಘೋಷಣೆ ಮಾಡಂತ ಹೇಳ್ರಿ, ನಮ್ಮ ಜಿಲ್ಲೆ ಜನ ನಿಮಗೆ ಬೆಂಬಲ ಕೊಡ್ತಾರೆ. ನೀವು ಮುಖ್ಯಮಂತ್ರಿ ಆದರೆ ಚಲೋನೇ, ವಿರೋಧ ಪಕ್ಷದಾಗ ಇರ್ಬೋದು ನೀವು. ಆದರೆ ನಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದಲ್ಲ. ನಮಗೆ ದೇಶದ ಪರಿಸ್ಥಿತಿ ಎಲ್ಲಿ ಬರ್ತಂತ ಹೇಳಿದ್ರೆ, ಒಂದು ವರ್ಗ ಬರೀ ಟೀಕೆನೇ ಟೀಕೆ. ಒಂದು ಸೌಮ್ಯವಾಗಿ ರಾಜಕಾರಣ ಮಾಡ್ಬೇಕಾಗ್ತದೆ. ಅವ್ರಂಗೆ ರಸ್ತಾದ ನಿಂತು ದಿನ ಕೂಗೋದು, ದಿನ ಅರಿವಿ ಹರ್ಕೊಳ್ಳೋದು, ಇಂಥ ಒಂದು ಸಂಸ್ಕೃತಿ ನಮ್ಮ ಪಕ್ಷದ್ದಲ್ಲ. ನೀವು ಮೊನ್ನೆ ಪಹಲ್ಗಾಮ್ದಲ್ಲಿ ದಾಳಿ ಆದಾಗ ಏನು ಮಾಡ್ತಾಯಿದ್ರು ಪ್ರಧಾನಮಂತ್ರಿಗಳು? ಇವತ್ತಿಗೆ ಮಟ್ಟ ಹಾಕಲಿಕ್ಕಾಗಲಿಲ್ಲ, ಇವತ್ತಿಗೆ ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ದಾಳಿಗಳು ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ ನೀವು. ಏನೂ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಿಗೆ ಆಗಿದಾವ. ನಿಮ್ಮ ಅಂಕಿ ಸಂಖ್ಯೆ ಪ್ರಕಾರನೇ ನಿಮ್ಮ ರಾಜ್ಯಗಳಲ್ಲಿ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದು. ಇದು ನಿಮ್ಮ ಆಡಳಿತ ವೈಫಲ್ಯ ಅಲ್ವಾ? ರಫೇಲ್ ಹಗರಣ ಮುಚ್ಚಿ ಹಾಕಿದ್ರಿ. ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟದ್ದು ಕೇಂದ್ರ ಸರ್ಕಾರ. ಇದು ಎಲ್ಲಿಯೂ ಜಗತ್ತಿನಲ್ಲಿ ಆಗಿಲ್ಲ. ಫೈಲ್ ಕಳೆದು ಹೋಯಿತು ಅಂತ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ರು, ಫೈಲ್ ಕಳೆದು ಹೋಗಿದೆ ಅಂತ. ಎಂಥ ಒಂದು ಇವು ನಾಚಿಕೆಗೇಡಿನ ವಿಷಯಗಳಿವೆಲ್ಲ. ಜಿಗಜಿಣಗಿಯವರು ಯಾರಿಗೂ ಟೀಕೆ ಮಾಡೋ ಅರ್ಹತೆನೇ ಇಲ್ಲ ಅವರಿಗೆ. ಮೊದಲನೇ ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಮಾಡಿದೆ. ಪಂಚ ಗ್ಯಾರಂಟಿನೂ ಒಂದು ಸಾಧನೆಯೇ. ಕಾಂಗ್ರೆಸ್ಸಿಗೆ ಮಾತೆತ್ತಿದ್ರೆ ಕಾಂಗ್ರೆಸ್ ಟೀಕೆ ಮಾಡ್ತೀರಿ. ನೆಹರು ಕುಟುಂಬವನ್ನು, ಹಿಂದಿನ ಸರ್ಕಾರವನ್ನು, 50 ವರ್ಷದ ಸರ್ಕಾರಗಳನ್ನು ಟೀಕೆ ಮಾಡ್ತೀರಿ. ನೀವು ಮಾಡಿದ್ದೇನು? ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಜಿಗಜಿಣಗಿಯವರು ಹೇಳ್ತಾ ಇದ್ದಾರೆ. 24 ಲಕ್ಷ ಕೋಟಿ ಸಾಲ, ಇದು ಪಾರ್ಲಿಮೆಂಟದಲ್ಲಿ ಉತ್ತರ ಕೊಟ್ಟಿದೆ ಸರ್ಕಾರ. 24 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಉದ್ಯಮಿಗಳಿದೆ ಅಂಥೇಳಿ. ಇಂದಿನ ಮಾಧ್ಯಮಗೋಷ್ಠಿಯ ವಿಷಯ, ಇತ್ತೀಚೆಗೆ ತುಮಕೂರಿನಲ್ಲೇ ಕರ್ನಾಟಕ ಸರ್ಕಾರ 3 ವರ್ಷಗಳ ಪೂರೈಸಿದ್ದಕ್ಕಾಗಿ ಸಾಧನಾ ಸಮಾವೇಶ ಮಾಡಿದರು. ಆ ಸಾಧನಾ ಸಮಾವೇಶವನ್ನು ನಮ್ಮ ಸಂಸದರಾದ ರಮೇಶ್ ಜಿಗಜಿಣಗಿಯವರು ಬಹಳ ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಮೊದಲನೇದಾಗಿ ಜಿಗಜಿಣಗಿಯವರು ಯಾರಿಗೂ ಟೀಕೆ ಮಾಡೋ ಅರ್ಹತೆನೇ ಇಲ್ಲ ಅವರಿಗೆ. ಮೊದಲನೇ ಮಾತು, ಯಾಕಂದರೆ ಅವರು ಸಾಧನೆಯೇ ಇಲ್ಲ ಏನು. 40 ವರ್ಷಗಳ ರಾಜಕಾರಣದಲ್ಲಿ ಬಿಜಾಪುರ ಜಿಲ್ಲೆ ಸಚಿವರಾಗಿ, ಸಂಸದರಾಗಿ ಒಳ್ಳೆ ಖಾತೆಗಳನ್ನು ನಿಭಾಯಿಸಿದ್ರು. ಕನ್ಸ್ಟ್ರಕ್ಟಿವ್ ವರ್ಕ್ ಬಿಜಾಪುರಕ್ಕೆ ಮಾಡಲೇ ಇಲ್ಲ ಅವರೇನು. ಇದು ಮೊದಲನೇದಾಗಿ ನಾ ಹೇಳೋದು. ಸಾಧನೆಯ ಅರ್ಥನೇ ಅವರಿಗೆ ಗೊತ್ತಿಲ್ಲ ಅಂತ ನಾ ಹೇಳ್ತೀನಿ. ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಏನೂ ಇಲ್ಲ ಅಂತ ಇವರು ಹೇಳ್ತಿದ್ದಾರೆ. ಸಾಕಷ್ಟು ಸಾಧನೆ ಇದ್ದಾವೆ. 300 ಸಾಧನೆಗಳು ನಾವು ಮಾಡಿದ್ದೀವಿ ಅಂತ ತಿಳ್ಕೊಂಡು ಸರ್ಕಾರ ಪ್ರಕಟಣೆ ಕೊಟ್ಟಿದೆ. ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಮಾಡಿದೆ. ಪಂಚ ಗ್ಯಾರಂಟಿನೂ ಒಂದು ಸಾಧನೆಯೇ. ಕಳೆದ 3 ವರ್ಷಗಳಿಂದ ಬಡವರಿಗೆ ಆರ್ಥಿಕವಾಗಿ ಮೇಲೆತ್ತಲು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಬರೀ ಟೀಕೆ ಮಾಡೋದು ಬಿಡಿ, ಸಾಧನೆಗಳನ್ನು ಮೊದಲು ನೋಡಿ. ಕೇವಲ ಟೀಕೆಗಾಗಿ ಟೀಕೆ ಮಾಡಬಾರ್ದು. ಇನ್ನು ಇದ್ರ ಸಮಾನಾಂತರವಾಗಿ ನಾವು ಹೇಳೋದು ಏನಂದ್ರೆ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ನೀವು ಅಷ್ಟು ವರ್ಷಗಳಿಂದ ಸಂಸದರಾಗಿದ್ದೀರಿ. ಇಲ್ಲಿ BJP ಸರ್ಕಾರ ಬಂದಾಗಲೂ ಸಂಸದರಾಗಿದ್ದಿರಿ, ಅದಕ್ಕಿಂತಲೂ ಮೊದಲು ಸಂಸದರಾಗಿದ್ದಾರೆ. BJP ಸರ್ಕಾರ ಬರೋದಕ್ಕಿಂತಲೂ ಮೊದಲ ಮೋದಿಯವರ ಭಾಷಣಗಳನ್ನು ನೀವು ಒಂದು ಸಲ ಅವಲೋಕನ ಮಾಡಿಬಿಡಿ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇದಾವೆ. ಅವ್ರು ಮೊದಲು ಹೇಳಿದ್ದೇನು, ಈಗ ಹೇಳಿದ್ದೇನು. ಆಧಾರ್ ಕಾರ್ಡ್ ಯೋಜನೆಯನ್ನು ಇದೇ ಮೋದಿಯವರು ಮುಖ್ಯಮಂತ್ರಿ ಇದ್ದಾಗ ವಿರೋಧ ಮಾಡಿದ್ರು.
ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರು. ರೂಪಾಯಿ ಮೌಲ್ಯ ಬೀಳ್ತಾ ಇದೆ, ದೇಶದ ಪ್ರಧಾನಮಂತ್ರಿ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ರವರನ್ನು ಮೌನಿ ಬಾಬಾ, ಮೌನಿ ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ರು. ವರ್ಷಕ್ಕೆ 200 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. 200 ಕೋಟಿ, ವರ್ಷಕ್ಕೆ 2 ಕೋಟಿ, 12 ವರ್ಷನಾಗ 24 ಕೋಟಿ ಉದ್ಯೋಗ ಕೊಡಬೇಕು. ಆಯ್ತು, 2 ಕೋಟಿ ತಿಳ್ಕೊಳ್ಳಿ. 15 ಲಕ್ಷ ರೂಪಾಯಿ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಭಯೋತ್ಪಾದನೆ, ಉಗ್ರವಾದನ ಮಟ್ಟ ಹಾಕ್ತೀನಿ ಅಂತ ಹೇಳಿದ್ರಿ. ಕರೋನಾವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನೀವು ದೊಡ್ಡ ಘೋಷಣೆ ಮಾಡಿದ್ರಿ. ಕರೋನಾ ಬಂದಾಗ 20 ಲಕ್ಷ ಕೋಟಿ ಕರೋನಾದ ಬಿಡುಗಡೆ ಮಾಡಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು ಒಂದು ವಾರಗಟ್ಟಲೆ ತಮ್ಮ ಸಹಾಯಕ ಮಂತ್ರಿಯನ್ನು ತಗೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದು 20 ಲಕ್ಷ ಕೋಟಿ ಯಾವ ಇಲಾಖೆಗೆ ಯಾವುದಕ್ಕೆ ಎಷ್ಟು ಅಂತೇಳಿ ಒಂದು ರೂಪಾಯಿನೂ ಬಿಡುಗಡೆ ಆಗಿಲ್ಲ 20 ಲಕ್ಷ ಕೋಟಿಯಲ್ಲಿ. ಆಮೇಲೆ ಕಾಂಗ್ರೆಸ್ಸಿಗೆ ಮಾತೆತ್ತಿದ್ರೆ ಕಾಂಗ್ರೆಸ್ ಟೀಕಾ ಮಾಡ್ತೀರಿ. ನೆಹರು ಕುಟುಂಬವನ್ನು, ಹಿಂದಿನ ಸರ್ಕಾರವನ್ನು, 50 ವರ್ಷದ ಸರ್ಕಾರಗಳನ್ನು ಟೀಕೆ ಮಾಡ್ತೀರಿ. ನೀವು ಮಾಡಿದ್ದೇನು? ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಜಿಗ್ಜಿನ್ಗರ್ ಹೇಳ್ತಾ ಇದ್ದಾರೆ. 24 ಲಕ್ಷ ಕೋಟಿ ಸಾಲ, ಇದು ಪಾರ್ಲಿಮೆಂಟದಲ್ಲಿ ಉತ್ತರ ಕೊಟ್ಟಿದೆ ಸರ್ಕಾರ. 24 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಉದ್ಯಮಿಗಳಿದೆ ಅಂಥೇಳಿ. ಇದರ ಹಿಂದೆ ಏನು? ಇದರಿಂದ ನೀವು ಯಾರಿಗೆ ಬಳಸ್ತಾ ಇದ್ದೀರಿ? ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಕಾಂಟ್ರಾಕ್ಟರ್ಗಳ ಕಡೆಯಿಂದ ಲಂಚ ಪಡೆದ್ರಿ. ಇದು ಅಧಿಕೃತವಾಗಿ PM ಕೇರ್ ಫಂಡ್ ಇವತ್ತಿಗೂ 6-7 ವರ್ಷ ಆಯಿತು, ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ತಾ ಇಲ್ಲ. ಏನು ಎಷ್ಟು ಜಮಾ ಆಯಿತು, ಎಷ್ಟು ಖರ್ಚಾಯಿತು, ಅದಕ್ಕೆ ಎಷ್ಟು ಬಂತು, ಯಾರು ಕೊಟ್ಟರು, ಯಾರು ತೆಗೆದ್ರು. ಉದ್ಯಮದಾರರ ಕಡೆಯಿಂದ, ಕಾಂಟ್ರಾಕ್ಟರ್ಗಳಿಂದ ಲಂಚ ಪಡೆದು, ಹಣ ಪಡೆದು ಅವರಿಗೆ ಸಹಾಯ ಮಾಡಲಿಕ್ಕೆ ಈ ಯೋಜನೆಗಳನ್ನು ಮಾಡಿದ್ರಿ ಅಧಿಕೃತವಾಗಿ. ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ. ಪುಲ್ವಾಮಾದಲ್ಲಿ ಉಗ್ರವಾದಿಗಳು ನಮ್ಮ ಸೈನಿಕರನ್ನು 44 ಸೈನಿಕರನ್ನು ಅಲ್ಲಿ ಅವರನ್ನು ಮಾರಣ ಹೋಮ ಮಾಡಿದಾಗ ನೀವು ಎಲ್ಲೋ ಗುಡ್ಡದಲ್ಲಿ ಹೋಗಿ ಫೋಟೋ ತಕ್ಕೋದು ಕೂತಿದ್ರಿ, ಫೋಟೋ ಶೂಟ್ ಮಾಡ್ತಾಯಿದ್ರಿ. ನೆವರವ್ರ ಹೆಸರ ರೀ, ಫೋಟೋ ಶೂಟ್ ಮಾಡ್ತಾ ಕೂತಿದ್ರಿ. ಅದ್ರ ಬಗ್ಗೆ ಇವತ್ತಿನ ತನಕ ಚೌಕಸಿ ಆಗಲಿಲ್ಲ, ಯಾರಿಗೂ ಅರೆಸ್ಟ್ ಮಾಡಲಿಲ್ಲ, ಆ ಪ್ರಕರಣನೇ ಮುಚ್ಚಾಕಿದ್ರಿ. ಇವತ್ತಿನ ತನಕ ಇಷ್ಟು ದಿವಸ ಬೇಕಾ? ಒಂದು ಯಾವುದೋ ಚಿಲ್ಲರೆ ಏನ್ರಿದ್ರೆ ಅದಕ್ಕೆ NIA ರಾಷ್ಟ್ರ ತುಂಬ ಸುದ್ದಿ ಮಾಡಿ NIA ಏನು ಮಾಡ್ತಾ ಇದೆ ಇವತ್ತು ನಿಮ್ಮದು? ಆಮೇಲೆ ನೀವು ಮೊನ್ನೆ ಪಹಲ್ಗಾಮ್ದಲ್ಲಿ ದಾಳಿ ಆದಾಗ ಏನು ಮಾಡ್ತಾಯಿದ್ರು ಪ್ರಧಾನಮಂತ್ರಿಗಳು? ಇವತ್ತಿಗೆ ಮಟ್ಟ ಹಾಕಲಿಕ್ಕಾಗಲಿಲ್ಲ, ಇವತ್ತಿಗೆ ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ದಾಳಿಗಳು ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ ನೀವು. ಏನೂ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಿಗೆ ಆಗಿದಾವ. ನಿಮ್ಮ ಅಂಕಿ ಸಂಖ್ಯೆ ಪ್ರಕಾರನೇ, ಲೋಕಸಭೆಯಲ್ಲಿ ಬಿಡುಗಡೆ ಮಾಡಿದ ವರದಿ ಪ್ರಕಾರನೇ. ಇದೆಲ್ಲ ವಿಫಲತೆ ಕಾಣ್ತಾ ಇಲ್ವಾ? ನಿಮ್ಮ ರಾಜ್ಯಗಳಲ್ಲಿ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದು. ಇದು ನಿಮ್ಮ ಆಡಳಿತ ವೈಫಲ್ಯ ಅಲ್ವಾ? BJP ಸರ್ಕಾರ ಇದ್ದಲ್ಲಿ ಆಗಿದಾವ ಮತ್ತು BJP ಕಾರ್ಯಕರ್ತರೇ ಅರೆಸ್ಟ್ ಆಗಿದ್ದಾರೆ ಇವತ್ತು. BJPಯ ಒಂದು ಲಿಂಕ್ ಇದ್ದವರು, RSS ಲಿಂಕ್ ಇದ್ದವರೇ ಅರೆಸ್ಟ್ ಆಗಿದ್ದಾರೆ ಇವತ್ತಿಗೆ. ಇದು ವೈಫಲ್ಯ ಅಲ್ವಾ ನಿಮ್ಮದು? ವಿಫಲತೆ ಅಲ್ವಾ? ಇದು ಏನು ಕಾಣ್ತಾ ಇಲ್ಲ ನಿಮಗೆ? ಜಿಗ್ಜಿನಿಯವರು ಹೇಳ್ತಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ದೇಶದ ಶಿಕ್ಷಣ ಮಂತ್ರಿ ಏನು ಮಾಡಬೇಕು? ಯಾರೋ ಬಂದು ಫೋಟೋ ತಗೊಂಡ್ರೆ ಅವ್ರೇನು ಮಾಡಬೇಕು? ಅದರಲ್ಲಿ ಅವ್ರ ಪಾತ್ರ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಶಿಕ್ಷಣ ಮಂತ್ರಿ ಹೆಸರು ಏನು? ಧರ್ಮೇಂದ್ರ ಪ್ರಧಾನ್ ಅವರು ಪಕ್ಕದಲ್ಲಿ ನಿಂತು ಯಾರೋ ಫೋಟೋ ತಗೊಂಡು ಅವ್ರೇನು ಮಾಡ್ಬೇಕು? ಅರೆಸ್ಟ್ ಆದವ್ರು ಫೋಟೋ ತೊಗೊಂಡ್ರೆ ಅವ್ರ ಪಕ್ಕದಾಗ ನಿಂತು ಅವ್ರ ಲಿಂಕ್ನಲ್ಲಿದ್ದವರು ಅವರು. ಜಿಗ್ಜಿನಿಯವ್ರು ಕೇಳ್ತಾರೆ, ಅದೇನು ಸಂಬಂಧ ಇಲ್ಲವಲ್ಲ, ಸಮರ್ಥನೆ ಮಾಡ್ಕೋತಾರೆ ಅವರನ್ನು.
ಧರ್ಮೇಂದ್ರ ಪ್ರಧಾನ್ ಅವರನ್ನು. ರಫೇಲ್ ಹಗರಣ ಮುಚ್ಚಿ ಹಾಕಿದ್ರಿ. ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟದ್ದು ಕೇಂದ್ರ ಸರ್ಕಾರ. ಇದು ಎಲ್ಲಿಯೂ ಜಗತ್ತಿನಲ್ಲಿ ಆಗಿಲ್ಲ, ಫೈಲ್ ಕಳೆದು ಹೋಯಿತು ಅಂತ. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ರು, ಫೈಲ್ ಕಳೆದು ಹೋಗಿದೆ ಅಂತ. ಎಂಥ ಒಂದು ಇವು ನಾಚಿಕೆಗೇಡಿನ ವಿಷಯಗಳಿವೆಲ್ಲ. ಅದು ಆ ಸುಪ್ರೀಂ ಕೋರ್ಟ್ ಒಪ್ಕೊಂಡು ಬಿಡ್ತು, ಅದಕ್ಕೆ ಒಪ್ಕೊಂಡು ಜಜ್ಮೆಂಟ್ ಅವ್ರ ಪರವಾಗಿ ಕೊಟ್ಟೇ ಬಿಡ್ತು. ನಮ್ಮ ಕೋರ್ಟ್ಗಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾವೆ, ನಮ್ಮ ಸಂವಿಧಾನ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಇದು. ಬೆಲೆ ಏರಿಕೆ ಅಂತ ಕೂಗಾಡ್ತಿದ್ರು ಮೋದಿಯವರು, ಬಿ ಜೆ ಪಿಯವರು. ಇರಾಣಿ, ಸ್ಮೃತಿ ಇರಾಣಿ ಗ್ಯಾಸ್ಗಳು ತೊಗೊಂಡು 10 ರೂಪಾಯಿ ಏರಿದ್ರೆ ಗ್ಯಾಸ್ ತೊಗೊಂಡು ರಸ್ತೆಯಲ್ಲಿ ಕುಂತು ಡ್ಯಾನ್ಸ್ ಮಾಡ್ತಿದ್ರು. ಇವತ್ತು ಗ್ಯಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ನೀವು ಎಷ್ಟು ರೊಕ್ಕ ಕೊಟ್ಟರು ಸಿಗಲಾರ್ದಂಗಾಗಿದೆ ಪರಿಸ್ಥಿತಿ. ಪೆಟ್ರೋಲ್ ಬಂಕ್ಗಳ ಮುಂದೆ ಗಾಡಿಗಳು ನಿಲ್ತಾ ಇದ್ದಾವೆ. ನಿನ್ನೆ ನಮ್ಮ ಗೆಳೆಯರೊಬ್ರು ಹೇಳಿದ್ರು, ಏನು ರಿಕಾರ್ಡಕ್ಕೆ ಹೋಗಿದ್ರಿ? ಇಲ್ರಿ, 2 ಪೆಟ್ರೋಲ್ ಪಂಪ್ ಸುತ್ತದೆ, ನನಗೆ ಡೀಸೆಲ್ ಸಿಗಲಿಲ್ಲ, ನಾ ಎಲ್ಲೋ ಸುತ್ತು ಹಾಕೊಂಡು ಬಂದೇನೆ ಅಂತ ಹೇಳಿ ಒಬ್ಬ ರಿಟೈರ್ಡ್ ಪ್ರಿನ್ಸಿಪಾಲ್. ಬೆಲೆ ಏರಿಕೆ ಕೇವಲ ಒಂದು ವಾರದಲ್ಲಿ 2 ಸಲ ಏರಿಸಿದ್ರಿ. ಅವಾಗ 10 ಪೈಸೆ 25 ಪೈಸೆ ಬೆಲೆ ಏರಿದ್ರೆ ಭಯಂಕರ ದೇಶದ ತುಂಬ ಸುದ್ದಿ. ಕೂಗಿದ್ದವರು ಬಿ ಜೆ ಪಿಯವರು. ಗ್ಯಾಸ್ ಹೊತ್ಕೊಂಡು ತಿರುಗಾಡಿದ್ದು. ಈಗೇನಾಗಿದೆ ಪರಿಸ್ಥಿತಿ? ಇತ್ತೀಚೆಗೆ ವಿದೇಶಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿಯವರು. ಬಡತನ ಬರ್ತದೆ, ಅಯ್ಯೋ ಎಂಥ ಮಾತಿದೆ. ಬಡತನ ಬರ್ತಂತ ಹೆದರಿಸ್ತಾ ಇದ್ದೀರಿ ದೇಶದ ಜನರಿಗೆ. ಕಾಂಗ್ರೆಸ್ ಸರ್ಕಾರ ಗರೀಬಿ ಹಠಾವ್ ಯೋಜನೆನೇ ಮಾಡಿತ್ತು. ಬಡತನ ದೂರ ತೊಗೊಂಡು ಹೋಗ್ಲಿಕ್ಕೆ ಗರೀಬಿ ಹಠಾವ್ ಘೋಷಣೆನೇ ಇತ್ತು, ಯೋಜನೆನೇ ಇತ್ತು. ನೀವು ಉಲ್ಟಾ ಬಡತನ ಬರ್ತಂತ ಹೆದರಿಸ್ತಾ ಇದ್ದೀರಿ ಜನರಿಗೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡೋ ಮಾತುಗಳಿವು ಯಾವ ಜಿಗಜಿನಿಗೆ ಅವ್ರು ಕಾಣ್ತಾ ಇಲ್ವಾ? ಇದು ವಿಫಲತೆ ಅಲ್ವಾ ಜಿಗಜಿನಿಗೆ ಅವ್ರ ದೃಷ್ಟಿಯಲ್ಲಿ? ಜಿಗಜಿನಿಗೆ ಅವರು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಸೌಮ್ಯ ರಾಜಕಾರಣಿ, ಒಬ್ಬ ಪರಿಪಕ್ವ ರಾಜಕಾರಣಿ ಅಂಥೇಳಿ ಇತ್ತು ಇತ್ತೀಚಿನವರೆಗೆ. ಈಗ ಅವರು ಅವಸರಕ್ಕೆ ಬಿದ್ದಿದ್ದಾರೆ. ಏನೋ ಆಗ್ಬೇಕಂತಾರೆ, ಅವಸರಕ್ಕೆ ಬಿದ್ದಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂತಾರೆ ಅವರು. 28ರಾಗ ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರೇ ಬೇಡಿಕೆ ಮಾಡ್ತಾ ಇದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಹಿಂಗೆ ಹೇಳಿದ್ರೆ ನನಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಆಯಿತು, ನಿಮ್ಗೆ ಕ್ಯಾಂಡಿಡೇಟ್ ಘೋಷಣೆ ಮಾಡಂತ ಹೇಳ್ರಿ. ನಮ್ಮ ಜಿಲ್ಲೆ ಜನ ನಿಮಗೆ ಬೆಂಬಲ ಕೊಡ್ತಾರೆ. ನೀವು ಮುಖ್ಯಮಂತ್ರಿ ಆದರೆ ಚಲೋನೇ, ವಿರೋಧ ಪಕ್ಷದಾಗ ಇರ್ಬೋದು ನೀವು. ಆದರೆ ನಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದಲ್ಲ ನಮಗೆ. ನಮ್ಮ ಜಿಲ್ಲೆ ಒಂದು ಹೆಮ್ಮೆ. ನೀವು ಅವಸರಕ್ಕೆ ಬಿದ್ದು ಸುಳ್ಳುಗಳನ್ನು ಸಮರ್ಥಿಸಿಕೊಳ್ಳೋದು, ಯಾರು ಆಡಳಿತ ಪಕ್ಷದ ಟೀಕೆಗಳನ್ನು ಮಾಡೋದು, ಸಿದ್ದರಾಮಯ್ಯ ಸಾಧನೆಯ ಸರ್ದಾರ, ಮೋದಿಯವರು ವಿಫಲತೆಯ ಸರ್ದಾರ. ಒಬ್ಬ ಸಾಧನೆಯ ಸರ್ದಾರ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯರ ಆಡಳಿತವನ್ನು ಭಾಳ ಸಮೀಪದಿಂದ ನೋಡಿದವರಿದ್ದೀರಿ ನೀವು. ಜಿಗಜಿನಿಗೆ ಅವರು 7ನೇ ಸಲ ಲೋಕಸಭಾ ಸದಸ್ಯರು. ನಾವೊಂದು ವಿನಂತಿ ಮಾಡ್ತೀನಿ ಅವ್ರಿಗೆ. 7 ಸಲ ಲೋಕಸಭಾ ಸದಸ್ಯರಾದವರು ನಮ್ಮ ಜಿಲ್ಲೆಗೆ ನೀಡಿದ ಕೊಡುಗೆ ಏನು? ಕೇಂದ್ರ ಸರ್ಕಾರದಿಂದ ಏನೇನು ತಂದ್ರಿ? ಏನೇನು ಲಾಭ ಆಗಿದೆ? ಏನು ಯೋಜನೆಗಳು ಬಂದು ಇಲ್ಲಿಗೆ? ಅದು ಸ್ವಲ್ಪ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಾವು ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಜಿಗಜಿನಿಗೆ ಅವರು ವಿಫಲತೆಯ ಸರ್ದಾರನೇ. 40 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಅವರು ನಮ್ಮ ಜಿಲ್ಲೆಗೆ. ಏನು ಮಾಡಿದ್ದಾರೆ? ಇಂಥದ್ದೊಂದು ವರ್ಕ್ ಮಾಡಿವಂತವ್ರು ಹೇಳಬೇಕು. ನೀವು ಮೊದಲು ನಿಮ್ಮ ವಿಫಲತೆಯನ್ನು ಮುಚ್ಕೊಳ್ಳೋಕೆ, ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಸಿದ್ದರಾಮಯ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ ನೀವು. ಬಿಜೆಪಿಯವರು ಸಿಲಿಂಡರ್ ತಲೆಯನ್ನ ಹೊತ್ಕೊಂಡೆಲ್ಲ ನೋಡಿದ್ರು. ನಿಮಗೆ ಸಿಲಿಂಡರ್ ವಜ್ಜೆ ಆಗ್ತಾವೋ ಅಥವಾ ಸಿಲಿಂಡರ್ ಸಿಗ್ತಾ ಇಲ್ಲ? ಖಾಲಿ ಸಿಲಿಂಡರ್ ಸಿಗ್ತಾ ಇದಾವ. ಅಲ್ಲ, ಅವ್ರು ಖಾಲಿ ಸಿಲಿಂಡರ್ ತಗೊಂಡು ಬೀದಿಗೆ ಇಳಿದಿದ್ರು. ನಿಮ್ಗೆ ಸಿಲಿಂಡರ್ ಸಿಗಲ್ಲ, ಖಾಲಿನೇ ಸಿಗ್ತಾ ಇಲ್ವಾ ಅಥವಾ ಎತ್ತಲಾಗೆ ಅಂತ ನಿಮ್ಗೆ? ಇಲ್ಲ, ಏನಾಗಿದೆ ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಹೇಳಿದ್ರೆ, ಒಂದು ವರ್ಗ ಬರೀ ಟೀಕೆನೇ ಟೀಕೆ. ಒಂದು ಸೌಮ್ಯವಾಗಿ ರಾಜಕಾರಣ ಮಾಡ್ಬೇಕಾತ. ಅವ್ರಂಗೆ ರಸ್ತಾದ ನಿಂತು ದಿನ ಕೂಗೋದು, ದಿನ ಅರಿವಿ ಹರ್ಕೊಳ್ಳೋದು, ಇಂಥ ಒಂದು ಸಂಸ್ಕೃತಿ ನಮ್ಮ ಪಕ್ಷದಲ್ಲ. ಈಗ ನಿಮ್ಮ ಕಾಂಗ್ರೆಸ್ ರೂಲ್ ಏನು?
ಕಾಂಗ್ರೆಸ್ ರೋಲ್ ಏನಿರ್ತದ್ರಿ? ವಿರೋಧ ಪಕ್ಷ ನಾವು. ಏನ್ ಮಾಡಾಕತ್ತೀರಿ ವಿರೋಧ? ಎಲ್ಲಿ ಯಾವ ಬೀದಿಗೆ ಇಳಿದಿದ್ದಾರೆ? ಯಾವ ಸಂಘಟನೆ ನಿಮ್ಮ ಅಂಗ ಬೀದಿಗೆ ಇಳಿಯುವುದೇ ಒಂದು ಸಾಧನೆ ಅಲ್ಲ. ಸಾಧನೆ ಅನ್ನೋದು ಬೀದಿಗೆ ಒಂದು ಸಾಧನೆ ಅಂತ ನೀವು ಅನ್ಕೊಂಡ್ರಿ? ವರ್ಕ್ ಮಾಡಿ ತೋರಿಸ್ತಾ ಇದ್ದೇವಲ್ಲ. 3 ವರ್ಷದ ಸಾಧನೆ ತೋರಿಸಿದೇವಲ್ಲ ತುಮಕೂರದಲ್ಲಿ. ನೀವು ಬೆಲೆ ಏರಿಕೆ ವಿರುದ್ಧ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಹೆಚ್ಚಿಗೆ ಮಾಡ್ತಾರ ಅವರು. ಒಂದ ವಾರದಲ್ಲಿ 2 ಸಲ ಹೆಚ್ಚಿಗೆ ಮಾಡಿದಾರೆ. ನಿಮಗ್ ಕಾಣೋದಿಲ್ವಾ? ನಿಮಗ್ ಕಾಣೋದಿಲ್ಲ ಮಾಧ್ಯಮದವ್ರಿಗೆ? ನಿಮಗೇನು ಕಾಣ್ತಾ ಇದೆ ಮಾಧ್ಯಮದವ್ರಿಗೆ? ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದೀರಿ ರಾಷ್ಟ್ರ ಮಟ್ಟದಲ್ಲಿ? ನಿಮಗೆ ಇದು ಕಾಣಿಸೋದೇ ಇಲ್ವಾ? ನಿಮ್ಗೆ ಏನೋ ಜನರ ಸಮಸ್ಯೆಗಳು? ಮಾಧ್ಯಮದವ್ರು ಏನು ಮಾಡ್ತಾ ಇಲ್ಲ. ನೀವು ಮಾಧ್ಯಮದವ್ರು ಮೋದಿ ಟಾಮ್ ಟಾಮ್ ಮಾಡ್ತೀರಿ. ನಿಮ್ ಜಿಲ್ಲೆ ಕಾಂಗ್ರೆಸ್ ಶಾಸಕರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಎಷ್ಟು ನಿಮ್ ಕಾಂಗ್ರೆಸ್ ಡಿಪ್ಯೂಟಿ ಕ್ಯಾಂಡಿಡೇಟ್ಗಳು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ? ಎಲ್ಲ ಮಾಡಿದಾರೆ. ನಿನ್ನೆ ನೀಟ್ ಪರೀಕ್ಷೆ ಬಗ್ಗೆ ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ಆಗಿದೆ. ನೀಟ್ ಬಗ್ಗೆನೇ ಅದು. ನೀಟ್ ಬಗ್ಗೆ ಕಾಕ್ರೋಚ್ ಪಾರ್ಟಿ ಟಿ ಶರ್ಟ್ ಬಿಡುಗಡೆ ಮಾಡೋ ಸ್ಥಿತಿ ಬಂದಿರಿ ನೀವು ಕಾಂಗ್ರೆಸ್ನವರು. ಏನ್ರಿ? ಕಾಕ್ರೋಚ್ ಪಾರ್ಟಿ ನಿಮ್ ಪಾರ್ಟಿದಲ್ಲ, ಕಾಕ್ರೋಚ್ ಪಾರ್ಟಿ. ಆ ಕಾಕ್ರೋಚ್ ಪಾರ್ಟಿಗೆ ಬಿಜೆಪಿ ಸರ್ಕಾರ ಹೆದರಿ ಬ್ಯಾನ್ ಮಾಡಿದೆ. ಅಲ್ರಿ, ನೀವು ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾ ಇದಾರೆ ಇವರು. ಎಲ್ಲ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾರೆ. ನೀವು ಈಗ ದೇಶಗಳನ್ನ ಎದುರಿಸಲಿಕ್ಕೆ ಆಗ್ತದೆ ನಿಮಗೆ? ಆ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ರಿ. ಅದಕ್ಕೆ ಜಿರಳೆಗೆ ಹೆದರಿ ಹೋಗಿಲ್ಲ. ನಗರ ಶಾಸಕರು ಒಂದು ಕಾರ್ಯಕ್ರಮ ಒಂದರಲ್ಲಿ ಬಹಿರಂಗವಾಗಿ ಒಳಗೊಪ್ಪಂದದ ಕುರಿತಾಗಿ ಮಾತಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರು ಟಾಳಿ ಹೊಡಿತಾರ, ಉಸ್ತುವಾರಿ ಸಚಿವರು ನಗತಾರ, ಕೈ ಮುಗಿತಾರ. ಏನ್ ನಡೆದಿದೆ? ಅವ್ರು ಯಾಕೆ ನಿಕ್ಕರ್ ಹೇಳಿ. ಹುಚ್ಚೇನೋ ಮಾತಾಡ್ತಿದೆ. ಅದು ಹುಚ್ಚರ ಜೊತೆ ಏನು ನೋಡೋದು ನಕ್ಕರ ಅಷ್ಟೇ. ಹುಚ್ಚದ ತಿಳ್ಕೊಂಡು ನಕ್ಕರ. ನೆಗ್ಲೆಕ್ಟ್ ಮಾಡುವುದು ನಗು ಅಂದ್ರೆ ನಿರ್ಲಕ್ಷ್ಯದ ನಗು ಅದು. ಕಾಕ್ರೋಚಿಗೆ ಹೋಗಿಲ್ರಿ. ನೀವು ತಪ್ಪು ತಿಳ್ಕೊಬೇಡ್ರದು. ಸಿಎಂ ಅವ್ರು ಏನ್ ಮಾಡ್ಯಾರ ಈಗ? ಯುವಕರು ಟಿ ಶರ್ಟ್ ತಗೊಂಡೋಗಿ ನಾವು ಕಾಕ್ರೋಚ್ ಮಾಡ್ತೀರಿ, ನಮ್ದು ಇದು ಶರ್ಟ್ ಬಿಡುಗಡೆ ಮಾಡ್ರಿ ಅಂತ ಹೇಳಿದಾರೆ. ಅದೇನು ಸಮರ್ಥನೆ ಅಲ್ಲ. ಆಯ್ತಪ್ಪ, ಒಂದು ಶರ್ಟ್ ಬಿಡುಗಡೆ ಮಾಡೋಣ ಅಂತ ಹೇಳಿದಾರೆ ಅವರು. ಅದೇನು ಪಾರ್ಟಿ ಸಮರ್ಥನೆ ಏನದು? ಹುಡುಗರು ಯುವಕರು ಪಾರ್ಟಿ ಇಲ್ಲದ ಏನಿಲ್ಲ ಸರ್. ನಾವು ಇದೊಂದು ಕಾಕ್ರೋಚದ್ದು ಅದೇ ಸರ್ ಡಿಕ್ಲೇರ್ ಅದನ್ನ ಬಿಡುಗಡೆ ಮಾಡಿದಾರೆ ಅವರು. ದೊಡ್ಡವ್ರ ಕಡೆಯಿಂದ ಇವಾಗ ಬುಕ್ ಬರೀತೀನಿ, ಆ ಬುಕ್ ಬಿಡುಗಡೆ ಮಾಡಿಸೋ ನಿಮ್ಮಂತ ದೊಡ್ಡವ್ರ ಕಡೆಯಿಂದ ಮಾಡಿಸೋದು ದೊಡ್ಡ ಕೆಲಸ. ಆ ಬುಕ್ ಬಿಡುಗಡೆ ಮಾಡ್ಯಾರ ಅಂದ್ಕೊಳ್ಳೇನೆ ಅವ್ರು ಆ ಬುಕ್ ಬಗ್ಗೆ ಸಂಬಂಧ ಜನತಾ ಪಾರ್ಟಿ ಅದು, ಕಾಂಗ್ರೆಸ್ ಜನತಾ ಪಾರ್ಟಿ ಅಲ್ಲ ಅದು. ನೋಡ್ರಿ, ಕಾಂಗ್ರೆಸ್ ಜನತಾ ಪಾರ್ಟಿ ಅಂದ್ರೆ ರಾಜಕೀಯ ಪಕ್ಷ ಅಲ್ಲದು. ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ಸಂಘಟನೆ, ಯುವಕರದೊಂದು ಸಂಘಟನೆ, ಒಂದು ಆಕ್ರೋಶ ಐತದ್ರಾಗ. ಯುವಕರದೊಂದು ಸಂಘಟನೆ. ಭಾರತದ ಎಲ್ಲ ದನಿಗೆ ನಾವು ಕಾಂಗ್ರೆಸ್ ಏನದಲ್ಲ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಈ ಭಾರತದ ನಮ್ಮ ಮುಖ್ಯ ನ್ಯಾಯಾಧೀಶರು ಯುವಕರನ್ನ ಜಿರಳೆಗೆ ಹೋಲಿಸಿ ಮಾತಾಡಿದಾಗ ನೋವಾಯ್ತು ಯುವಕರಿಗೆ. ಈ ದೇಶದ ಯುವಕರಿಗೆ ನೋವಾಗಿ ಕೆಲವೇ ಯುವಕರು ಅವ್ರ ಪದ ಬಳಸಿರೋದನ್ನ ಕೆಲವೇ ಯುವಕರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆಯ್ತಾ? ಮನುಷ್ಯರಲ್ಲಿ ಆಯ್ತು. ಕೆಲವೇ ಯುವಕರು, ಕೆಲವೇ ಮಾಧ್ಯಮದವರು, ಕೆಲವೇ ಯೂಟ್ಯೂಬ್ದವರು, ಕೆಲವೇ ಮಾಹಿತಿ ಹಕ್ಕು ಕಾರ್ಯಕರ್ತರು, ಇಲ್ಲ ಕೆಲವೇ ಮಾಹಿತಿ ಕಾರ್ಯಕರ್ತರು ಯಾರು ಸಾಮಾಜಿಕ ಸಂಘಟನೆ ತೊಡಗೊಂಡ್ರ ಅವ್ರಿಗೆ ಕೆಲವೇ ಅಂದ್ರೆ ಅದೆಲ್ಲರಿಗೂ ಹತ್ತದೆ. ಇವತ್ತ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮಾತಾಡಂತ ಶಬ್ದ ಅಲ್ಲ ಯುವಕರ ಕುರಿತು. ಅದನ್ನ ನೀವು ಯಾರು ಮಾಧ್ಯಮದವರು ಹೈಲೈಟ್ ಮಾಡೋದಿಲ್ಲ, ವಿರುದ್ಧ ಮಾತಾಡೋದಿಲ್ಲ. ಅದಕ್ಕೆ ಮಾತಾಡ್ಬೇಕಲ್ಲ, ಖಂಡಿಸ್ಬೇಕಲ್ಲ. ನೀವು ಖಂಡಿಸ್ಬೇಕಲ್ಲ. ನಾವು ಖಂಡಿಸ್ತೀವಿ, ಬಹಳ ಸಲ ಖಂಡಿಸ್ತೀವಿ, ಇವತ್ತು ಖಂಡಿಸ್ತೀವಿ. ಅದಕ್ಕೆ ಹೌದು, ತಪ್ಪದು, ಮಾತಾಡಬಾರ್ದಲ್ಲ. ಅದೇ ಮಾತಾಡ್ತಾರ ಜಿರಳೆ ಅಂತ ಜನರಿಗೆ ಜಿರಳೆ ಅಂತಾರ. ಲೂಸ್ ಟಾಕ್ ಅದು. ಎಲ್ಲರೂ ಇಡೀ ದೇಶದ ಜನನೇ ಖಂಡಿಸ್ತಾರೆ. ಅದಕ್ಕೆ ಜಜ್ಮೆಂಟ್ ಖಂಡಿಸಿದ್ದೇ ರಿಸಲ್ಟ್. ಇದು ಟಿ ಶರ್ಟ್ ಬಿಡುಗಡೆ ಆಗಿದ್ದು, ಕಾಕ್ರೋಚ್ ಪಾರ್ಟಿ ಆಗಿದ್ದು, ಅದು ಖಂಡಿಸಿದ್ದೇ ಬಿಡುಗಡೆ. ಅದು ಮಾಡಿದೀವಿ. ನಿಮಗ್ ಅವರು ಒಂದು 3 ಮಂದಿ ನಿಂತು ಗಾಂಧಿ ಚೌಕನ ಆದ್ರೆ ನಿಮ್ಗೆ ಕಾಣುತ್ತಲ್ಲ. ನಾವು 100 ಮಂದಿ ನಿಂತರು ನಿಮ್ಗೆ ಕಾಣಲ್ಲ. ಏನ್ ಮಾಡೋದು ನಾವು? ನೀವ್ ಯಾರು ಬರುವುದೇ ಇಲ್ಲ ಅಲ್ಲಿ. ಅವ್ರು ಇದಕ್ಕೆ ಹೋಗ್ತೀರಿ ರಾತ್ರಿ. ಒಂದು ಫ್ರಾಂಕ್ಲಿ ಮಾತಾಡ್ತೀನಿ, ಒಂದು ಸಾಮಾಜಿಕ ಜಾಲತಾಣಗಳು ನಿಮ್ ಕಾಂಗ್ರೆಸ್ ಶಾಸಕರು ನೋಡಿಬಿಡೋದು. ಒಂದೇ ಒಂದು ಟೀಕೆಗಳಿದ್ರೆ, ಒಂದೇ ಒಂದು ಆಕ್ರೋಶ ಇದ್ರೆ ನೀವ್ ಹೇಳಿದಕ್ಕೆ ಕೇಳ್ತಾರೆ. ಅಂದ್ರೆ ಏನು ಅಂಗಿ ಹರ್ಕೊಂಡು ಹರಿದಾಡೋದ್ರೆ, ಅಂಗಿ ಹರ್ಕೊಂಡು ಓಡಾಡಿದ್ರೆ ಕಾರ್ಯಕರ್ತರು ಪ್ರತಿಭಟನೆ ಯಾವ ವೇದಿಕೆ ಮೇಲೆ ಖಂಡಿಸ್ಬೇಕು, ಯಾವ ವೇದಿಕೆ ಮೇಲೆ ಪ್ರತಿಭಟನೆ ಮಾಡಬೇಕು ಮಾಡ್ತಾರೆ. ಮಹಿಳಾ ಅವರು ಮಾಡ್ಯಾರ, ಯುವಕರು ನಿನ್ನೆ ಮಾಡ್ಯಾರ ದೊಡ್ಡ ಪ್ರಮಾಣದಾಗ. ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ಕೂತ್ರಿ ನೀವು ಎಲ್ಲರೂ ಫ್ರಾಂಕ್ಲಿ ಮಾತಾಡೋನು. ನಾಯಕರ ನೀವು ನೋಡ್ರಿ, ಆದೇಶದವ್ರು 6, 7, 8 ಗಂಟೆಗೂ ಅವ್ರ ಸಭಾ ಇರಲಿ ದರ್ಬಾರ್ ಗ್ರೌಂಡ್ನಾಗ. ನೀವೆಲ್ಲರೂ ಹಾಜರಿರ್ತೀರಿ. ನೀವೆಲ್ಲರೂ 8, 9 ತನಕ ಹಾಜರಿದ್ದು ಆ ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ತೀರಿ.
RSSದು. ನಮ್ಮದು ಯಾಕೆ ಮಾಡೋದಿಲ್ಲ? ಅದೇ ಥರ ಮಾಡ್ಬೇಕಲ್ಲ. ನೀವು ಆರ್ಗ್ಯುಮೆಂಟ್ ಮಾಡ್ಲಿಲ್ಲ ಯಾವ್ದು? ಅವ್ರಂಗೆ ಮಾಡೋದಿಲ್ಲ ನಾವು. ಅವ್ರಂಗೆ ಮಾಡೋದಿಲ್ಲ, ನೀವು ಮಾಡಲ್ಲ, ನಮ್ಗೆ ನೋಡಲ್ಲ. ನೀವು ಮಾಡ್ಲಿಲ್ಲ ಯಾವ್ದು ಆರ್ಗ್ಯುಮೆಂಟ್? ನೀವು ಆಯ್ತು ಕಾಂಗ್ರೆಸ್ದವ್ರು ಯಾವಾಗ ಒಂದು ಮಾಹಿತಿ 14 ವರ್ಷ ಆಯ್ತು ಹೇಳ್ರಿ. 14 ವರ್ಷ ಆಯ್ತು. 14 ವರ್ಷ ಆಯ್ತು. ಈ ಮೀಡಿಯಾ ಮೋದಿಯವ್ರ ಮುಂದೆ ನಿಂತು ಒಂದು ಪ್ರಶ್ನೆ ಕೇಳಿಲ್ಲ. 14 ವರ್ಷ ಆಯ್ತು ಇವತ್ತಿಗೆ. ನೀವು ಕಾಂಗ್ರೆಸ್ ಅವ್ರೊಂದು ಮಾಹಿತಿ ಕೊಡಲಿಲ್ಲ ಯಾವಾಗ ಒಂದ್ಸಲ ಅಂದ್ರೆ ಟೀಕೆ ಮಾಡ್ತಿರೋದನ್ನ. 14 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಪತ್ರಕರ್ತರು ನಿಂತಿಲ್ಲ. ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಸಂವಿಧಾನಬದ್ಧ ರೂಲ್ಸ್ ಗಿಲ್ಸ್ ಮಾಡಿಟ್ರಿ ನಾವು. ಇದು ಖರೇನೆ ಬರೋಬರ. ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಪ್ರಧಾನಿ ಪ್ರೆಸ್ ಮೀಟ್ ಮಾಡ್ಬೇಕಂತ ಏನಾದ್ರು ಸಂವಿಧಾನಬದ್ಧ ರೂಲ್ಸ್ ಕರೆಕ್ಟ್ ಒಪ್ಕೋತೀನಿ ನಾ ಈ ಮಾತಿಗೆ. 100ಕ್ಕೆ 100 ಒಪ್ಪಬೇಕಿದು. ಯಾಕಂದ್ರೆ ಅವ್ರು ಅಲ್ಲ ರೀ. ಮನ್ ಕಿ ಬಾತ್ ನೊಳಗೆ ಹೇಳ್ತಾರೆ, ಏನ್ ಹೇಳ್ಬೇಕು ಜನರಿಗೆ ಹೇಳ್ತಾರೆ. ಅವ್ರ ಕಾರ್ಯಕ್ರಮಗಳು ಡೋರ್ ಟು ಡೋರ್ ಮುಟ್ಟಕತ್ತವ. ಮತ್ತು ಹಂಗಾರೆ ನಿನ್ನಿನ ದಿವಸ ಅಂದ್ರೆ 12 ವರ್ಷದಿಂದ ಮೌನಿ ಬಾಬಾ ಮಾತಾಡಲ್ಲ ಅಂತಿದ್ರಲ್ಲ, ಅಲ್ಲ, ಅವ್ರು stage ಮೇಲೆ ಅವ್ರು ಮಾತಾಡ್ಬೇಕಂತಿತ್ತ? ಇವ್ರಿಗೆ ಕೇಳಿಸ್ಬೇಕಾ? ಅವ್ರು ಮಾತಾಡಿದಾರ. ಒಂದು ಪ್ರೆಸ್ ಒಂದು ಪತ್ರಕರ್ತರ ನೀವು ನಿಮ್ಮದೇ ಒಂದು ಪ್ರಶ್ನೆ ಕೇಳ್ರಿ ಮೋದಿ ಅವರಿಗೆ. ಒಮ್ಮೆ ನಾರ್ವೆ ಅಲ್ಲಿ ನೋಡ್ರಿ ಇಡೀ ಜಗತ್ತಿನಾಗೆ ಮರ್ಯಾದೆ ಹೊಂಟೈತಿ. 2 ಟೆಲಿಪ್ರಾಂಪ್ಟರ್ ಇಟ್ಕಿಂದ ಮಾತಾಡತ್ತಾರ. ಅಲ್ಲ, ನಾ ಕೇಳೋದು ಮಾಡಬೇಕು ಅಂತ ಪರದೇಶದ ಪತ್ರಿಕಾ ರಂಗದೊಳಗೂ ಏನೋ ಒಂದು ಇದು ಇಲ್ಲ. ಅಂದ್ರೆ ಪತ್ರಿಕಾಗೋಷ್ಠಿ ಪ್ರಧಾನ ಆದವರು ಒಂದು ಏನೋ ಒಂದು ವಿದೇಶಕ್ಕೆ ಹೋಗಿ ಬಂದ್ಮೇಲೆ ವಿದೇಶಕ್ಕೆ ಹೋದ್ಮೇಲೆ ಮಾಡೋದಿಲ್ಲ. ಹೊರದೇಶದಾಗ ನಾರ್ವೆದಾಗ ಹೋಗಿ ಪತ್ರಕರ್ತ ಪ್ರಶ್ನೆಗೆ ಒಂದು ಹುಡುಗಿ ಪ್ರಶ್ನೆಗೆ ಓಡ್ ಹೊಂಟ್ರ ಪ್ರಧಾನಮಂತ್ರಿಗಳು. ಅದೆಲ್ಲ ಬ್ಲಾಕ್ ಮಾಡ್ಯಾರ. ಓಡ್ ಹೊಂಟ್ರ, ಅದು ಬ್ಲಾಕ್ ಮಾಡ್ಯಾರ. ಇವತ್ತು ಒಂದು ಮರ್ಯಾದೆಗೇಡಿ ಕೆಲಸ ನಮ್ಮ ದೇಶದ. ಪಾರ್ಲೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿ ಆ ಇಟಲಿ ಪ್ರಧಾನಮಂತ್ರಿ ಕೊಟ್ಟು 1800 ವರ್ಷ ನಾನು ನೋಡಿನ ಮೊನ್ನೆ ಇಟ್ಲಿ ಹೋದಾಗ. ನೀವು ನಾರ್ಮಲ್ ಆಗಿ ಒಬ್ಬ ಹುಡುಗಿಗೆ ಏನಾದ್ರು ನೀವು ಒಂದು ಚಾಕ್ಲೇಟ್ ಕೊಟ್ರೆ ಏನು ಹಿಡ್ಕೊ ಹೊಡಿತಾರೆ ಜನ. ನಮ್ಮ ದೇಶದ ಪ್ರಧಾನಿ ಇನ್ನೊಂದು ಪ್ರಧಾನಿಗೆ ಹೋಗಿ ಇದನ್ನು ಕೊಟ್ಟಿದ್ದಾರೆ ಚಾಕ್ಲೇಟ್. ಅವ್ರ ಧೈರ್ಯ ಮೆಚ್ಚ. ಅವ್ರು ಹೊಡೆದಿಲ್ಲ ಅಷ್ಟೇ. ನೀವು ಹೇಳೋದೇನು ಹೊಡಿಬೇಕಾಯ್ತು, ಹೊಡೆದಿಲ್ಲ ಅವ್ರು. ಅಂತಾರಾಷ್ಟ್ರೀಯ ಇಶ್ಯೂ, ದೇಶದ ಇಶ್ಯೂ. ಚಾಕ್ಲೇಟ್ ತಗೊಂಡು ಕುಡುದ ನೋಡ್ರಿ. ನೀವು ಅದೇ ಅಂತಾರಾಷ್ಟ್ರೀಯನೂ ಅಲ್ಲ, ದೇಶನೂ ಅಲ್ಲ, ಅದು ವೈಯಕ್ತಿಕ ಅಂತ ತಿಳ್ಕೊಂಡ್ಬಿಡ್ತೇವೆ. ಆಯ್ತಾ? ಅದು ವೈಯಕ್ತಿಕ ಚಾಕ್ಲೇಟರೇ ಕೊಡ್ಲಿ, ಮತ್ತೆ ಇನ್ನೇನಾರೇ ಕೊಡ್ಲಿ, ಮತ್ತೆ ಇನ್ನೇನ್ ಹೇಳ್ಬೇಕು? ದೇಶದ ಬೆಂಕಿ ಉರ್ಲಿಕ್ಕದ. ಅವ್ರು ಹೆಂಗ್ ಕೇಳ್ತಾರೆ? ಮಣಿಪುರ ಸುಡಾಕತ್ತೈತಿ. ಇಲ್ಲಿ ದೇಶದ ಪೆಟ್ರೋಲ್ ಸಿಗಲ್ದು, ಗ್ಯಾಸ್ ಸಿಗಲ್ದು, ಬೆಲೆ ಏರಿಕೆ ಅದ. ಅಲ್ಲಿ ನೀವು ಡ್ಯಾನ್ಸ್ ಮಾಡಕ್ ಹೋಗ್ತೀರಿ ಇಟ್ಲಿಗೆ. ಪ್ರಧಾನಮಂತ್ರಿ ಕೆಲಸನೇ ಇದು. ಇಲ್ಲಿ ದೇಶದಾಗ ಏನಾಗಿದೆ? ಚಾಕ್ಲೇಟ್ ಒಂದೇ ಕಂಡಿದ್ದು ಉಳಿದ ಒಪ್ಪಂದಗಳು ಯಾಕೆ ಕಂಡಿಲ್ಲ? ಬಿಜೆಪಿ ಅವ್ರಿಗೆ ಒಂದು ಕಲಾ ಇದೆ. ಬಿಜೆಪಿಯವರಲ್ಲಿ ಒಂದು ಕಲಾ ಏನಿದೆ? ಕಲಾ ಏನಿದೆ ಅಂದ್ರೆ ದೊಡ್ಡ ಶಕ್ತಿ. ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ. ಅದು ಕಲಾ ಇದೆ. ಸಮರ್ಥನೆ ಮಾಡಂತದೇ ಮಾಡ್ತಾರ ಅಂತ ಅವ್ರ ಅದನ್ನು ಮಾಡ್ತಾರ. ಅವ್ರೇನ್ ಹೇಳಿದ್ರು, ಮೆಲೋಡಿ ಚಾಕ್ಲೇಟ್ ಕೊಡ್ತು ಆರೋಪ ಮಾಡ್ತೀವಿ. ಒಂದು ದೇಶ ಬೇರೆ ದೇಶಕ್ಕೆ ಸ್ವೀಟ್ ಕೊಡೋದು ಅದು ಸಂಸ್ಕೃತಿ ಅದ. ಅದ್ರಲ್ಲಿ ಸ್ವೀಟ್ ಕೊಟ್ಟಾರೆ ಅದ್ರಿಗೆ ಹೇಳ್ತಾರೆ ಭಾರತೀಯ ಸಂಸ್ಕೃತಿ. ನಾ ಏನ್ ಹೇಳಿದೆ, ಅವ್ರ ಹತ್ರ ಕಲಾ ಇದೆ. ಬಿಜೆಪಿ ಅವ್ರ ಹತ್ರ ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರೆ. ಅದು ಸಂಪ್ರದಾಯ. ಅಲ್ಲಿ ಹೋಗೋಣ ಸಂಪ್ರದಾಯ. ರಮೇಶ್ ಜಿಗಜಿಣಗಿ ಅವರು 5,000 ಕೋಟಿ ರೂಪಾಯಿ ತಂದಿದ್ದಾರೆ. ಯಾವುದಕ್ಕೆ? ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದು ಎಲ್ಲಿ ನೋಡ್ರಿ, ಎಲ್ಲಿ ರೊಕ್ಕ ಎಲ್ಲಿ ಕಾಣಬೇಕು? 5,000 ಕೋಟಿ. ಯಾರು ತಂದು ಇನ್ನು ನೋಟ್ ಜಿಗಜಿಣಗಿ ಅವರ ರೊಕ್ಕ ಕೇಳಲ್ಲ ನಾವು, ರೊಕ್ಕ ಕೇಳಲ್ಲ. ಹೈವೇ ತಂದಾರ ನೋಡ್ರಿ. ಉದಾಹರಣೆ ಹೇಳ್ತೀನಿ ಕೇಳ್ರಿ. ರೊಕ್ಕ ಕೇಳ್ತಿಲ್ಲ, ವರ್ಕ್ ತೋರಿಸ್ರಿ. ಇಷ್ಟು ವರ್ಕ್ ನಾವು ಮಾಡಿ ಒಂದು ತೋರಿಸ್ರಿ. MP ಅವರು ತಂದು ವಿಮಾನ ನಿಲ್ದಾಣ ಯಾರು ತಂದಿದ್ದು? MP ಅವರ ವಿಮಾನ ನಿಲ್ದಾಣ ಯಾರು ವಿಚಾರ ಮಾಡಿದ್ರು? ರಾಜ್ಯ ಸರ್ಕಾರ ಇದ್ರು. ಯಡಿಯೂರಪ್ಪ ಅಡಿಗಲ್ ಹಾಕಿದ್ರು. ಬರೇ ಅಡಿಗಲ್ ಹಾಕೋದ್ರು. ಲೋಕೋಪಯೋಗಿ ಸಚಿವರು ಇದ್ರು. ಕಾರಜೋಳ ಅವರು ಕೆಲಸ ಮಾಡಿದಾರೆ, ಇಲ್ಲ ಅನ್ನೋದಿಲ್ಲ ಆ ವಿಷಯದಲ್ಲಿ. ಮುಂದೆ ಅದನ್ನ ಒಂದು ಹಂತಕ್ಕೆ ತಂದು ಕೆಲಸ ಮಾಡಿದ್ರು MB ಪಾಟೀಲ್. ಅಡಿಗಲ್ ಹಾಕಿದ್ದು ಅಭಿವೃದ್ಧಿ ಅಲ್ಲ, ಮುಕ್ತಾಯ ಮಾಡೋದು ಅಭಿವೃದ್ಧಿ. ಅದು ತಿಳ್ಕೊಳ್ಳಿ. ಅಡಿಗಲ್ ಆಗ್ತಾನಂದ್ರೆ ಉದಾಹರಣೆಗೆ ಇಲ್ಲಿ ವಜ್ರಹನುಮಾನ್ ರೈಲ್ವೆ ಗೇಟ್ ಅವರು ಈಗ 65 ಕೋಟಿ ತಂದಿದ್ದೀನಿ, ನಿಮ್ಮ ಸಚಿವರು ಮತ್ತೆ ನಿಮ್ಮ ಇಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಸಂಸದರು. ಹೌದಲ್ರಿ? ಇವ್ರು ತಂದ್ರು, ಅವ್ರ ಸ್ವಂತ ಮನೆ ಕೆಲಸದ ಥರ. ಇದು ಯಾವುದು ಗಣೇಶನಗರ ಹತ್ರ, ಅದು ಯಾವ ಸರ್ಕಲ್ ಹತ್ತಿರೋದು? ಅಲ್ಲಿನೂ ಅಂಡರ್ ಪಾಸ್ ರೋಡ್ ಆಗ್ತಾ ಇದೆಯಲ್ಲ, ಬೆಂಗಳೂರು ಬೈಪಾಸ್. ನೀವು ಯಾರಿಗೂ ಕರೀಲಾರ್ದೇನೆ ಸರ್ಕಾರ ಇದೆ, ಇಲ್ಲಿ ಒಂದು ಸರ್ಕಾರ ಇದೆ, ಆ BJP ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಾರ್ದೇನೆ
ಎಲ್ಲ ಬಿಜೆಪಿ ಕಾರ್ಯಕರ್ತರು ತಗೊಂಡು ನೀವೇ ಉದ್ಘಾಟನೆ ಮಾಡಿರ್ತಾರೆ. ನೀವು ಒಂದೇ ನಿಮಿಷ ನಿಮಗೆ ಸಹಕಾರ್ಯ ಬೇಕಾಗಿಲ್ಲ, ನೀವು ಯಾರ್ದು ಕೋಆಪರೇಷನ್ ಬೇಕಾಗಿಲ್ಲ, ನಿಮಗೆ ಯಾರ ಜೊತೆ ಹೊಂದಾಣಿಕೆನೇ ಇಲ್ಲ. ನೀವು ಸಂಸದರಾಗಿ 40 ವರ್ಷ ಆಳದವರು, ಮಂತ್ರಿಯಾಗಿ ನಿಮಗೆ ಪ್ರೋಟೋಕಾಲ್ ಬಗ್ಗೆ ನಾಲೆಜ್ ಇಲ್ಲ. ಯಾರಿಗೆ ಕರಿಲಾರ್ದೇನೆ ಮಾಡಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರ ಸರ್, ಈಗ ಹಾ? ಅಲ್ಲಿಗೆ ನೀವು ಯಾವ ಸಚಿವರು ಸಾಕು ಇದನ್ನು ಎಸ್ ನೀವೇ ಹೇಳ್ತಾ ಇದ್ದೀರಿ, ನಾವು ಹೇಳೋದಿಲ್ಲ. ಈಗ ನಿನ್ನೆ ಯತ್ನಾಳ್ ಅವರು ರಾಹುಲ್ ಗಾಂಧಿಗೆ ಜೋಕರ ಬಂದಾಗ ಅದು ಹೆಂಗ್ ಏನ್ ಅನಿಸ್ತದೆ? ಯತ್ನಾಳ್ ಅವರು ಉತ್ತರನೇ ಇಲ್ಲ. ನೀವು ಯತ್ನಾಳ್ ರಾಹುಲ್ ಗಾಂಧಿಗೆ ಎತ್ಕೊಂಡು ಹೋಗ್ತಾರ ರಾಹುಲ್ ಗಾಂಧಿ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ತಾರ ಒಬ್ಬರು ಇಲ್ಲಿ ಹೇಳ್ತಿ ಕೇಳಪ್ಪ, ಇಲ್ಲಿ ಹೇಳ್ತಿ ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಹೇಳ್ದೆ ತಡ್ರಿ, ಇಲ್ಲಿ ಹೇಳ್ತಿ ಕೇಳಿ. ನಮ್ಮ ಲೆವೆಲ್ದಲ್ಲಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ. ಸಂಸ್ಕೃತಿ ಏನು ಮಾತಾಡ್ತಾರೆ ಅವರು, ಅಂಥವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ಗೆ ಹೋದಂಗೆ ಆಗ್ತದೆ. ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ ನಾವು. ಅಲ್ರಿ, ಈಗ ನೀವು ಅದನ್ನೇ ಹೇಳಿರೋದವರು ಸಂಸ್ಕೃತಿ ಏನ ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕೊಂಡು ಹೋಗಕತ್ತಾರ MP ಅವರು. ಅವ್ರಿಗೆ ಸಂಸ್ಕೃತಿ ಇಲ್ಲ, ವಿರೋಧ ಪಕ್ಷದ ನಾಯಕ ಹೆಂಗಿರ್ಬೇಕು? ನೀವು ನೋಡ್ರಿ, ಹಾಕ್ಬೇಕಾ, ಶರ್ಟ್ ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳ್ರಿ, ಅದನ್ನೇ ಹೇಳಿರೋದು. ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು. ನೀವರ ಇಲ್ಲಿ ಕೇಳ್ರಿ, ಏನು ಡ್ರೆಸ್ ತೊಡಬೇಕು, ಏನು ಹಾರ ತಿನ್ನಬೇಕು, BJP ಅವ್ರಿಗೆ ಕೇಳಿ. ಒಂದು ನಿಮಿಷ, ಅವ್ರು ಹೇಳಿದ್ದೆ ಹಾರ ತಿನ್ನಬೇಕು, ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತೇನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನು ಡ್ರೆಸ್ ತೊಡಬೇಕು ತೊಡ್ತಾರೆ. ಟಿ ಶರ್ಟ್ ಅದ್ರದ್ದೊಂದು ಹಿನ್ನೆಲೆ ಇದೆ. ಯಾಕೆ ಟಿ ಶರ್ಟ್ ತೊಟ್ಟರು? ಆಯ್ತು, ನಾವು ಸಣ್ಣವರಿದ್ದಾಗ ನಾನು ಒಂದು ನಿಮಿಷ 73 ವರ್ಷ, ನಾನು 55 ವರ್ಷದಿಂದ ಈ ಕಡೆ ಹೇಳ್ತೇನೆ. ನಾನು ಅದು ಮೊದಲು ಸಣ್ಣವಿದ್ದೆ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಾಕಿಂಗ್ ಆಗಲಿ, ಮನೆಯಿಂದ ಹೊರಗೆ ಬೀಳೋದಾಗಲಿ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಹೆಣ್ಮಗಳು, ಪ್ರತಿಯೊಬ್ಬ ಮನುಷ್ಯ ತುಂಬ ಸೆರಗು ಹೊಚ್ಕೊಂಡು, ಗಂಡಸ ಬಟ್ಟೆ ಹೊತ್ಕೊಂಡು ಹೊರಗೆ ತಿರುಗಾಡ್ತೀವಿ. ಇವತ್ತು ಬರಮೋಡ ಹಾಕೊಂಡು ಇಟ್ಟಿಟ್ಟದ ಮೇಲೆ ಊರು ತುಂಬ ಹೇಳತ್ತಾರೆ ಜನ. ಒಂದು ನಿಮಿಷಪ್ಪ, ಒಂದು ನಿಮಿಷ. ಇಟ್ಟಿಟ್ಟೆ ಟಿ ಶರ್ಟ್ ಭಾಳ ಓದಾಡನು, ಭಾಳ ಒಳ್ಳೆ ದೊಡ್ಡ ಪತ್ರಕರ್ತರ ಆಗ್ತಿ ತಿಳ್ಕೊಬೇಡ್ರಿ. ಅಲ್ಲ, ಒಂದು ನಿಮಿಷ ನಂದು ಕೇಳಬೇಕು ಇತಿಹಾಸ. ನೀವು ಮೊದಲ ಇತಿಹಾಸ ಒಂದು ನಿಮಿಷ ಅದೇ ಹೇಳತ್ತೀನಿ, ಮತ್ತೆ ಅದೇ ಹೇಳಕತ್ತೀನಿ ರೀ, ಒಂದು ನಿಮಿಷ ಸರ್, ಮುಗಿಸ್ತೀನಿ ಸರ್, ಇದೊಂದು ಮಾತು ಮುಗಿಸ್ತೀನಿ. ಹಾಫ್ ಶರ್ಟ್ ಹಾಕಿದ್ರೆ ಬೈತಿದ್ರು ಅವಾಗ. ಹಾಫ್ ಶರ್ಟ್ ಫುಲ್ ಶರ್ಟ್ ಹೊಲಿಸೋಕಿಲ್ಲ ಅಂತ ಕೇಳ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದದ? ಬರ್ಮೋಡ ಟಿ ಶರ್ಟೇ ಸುಪೀರಿಯರ್ ಡ್ರೆಸ್ ಆಗ್ಯಾವು. ರಾಹುಲ್ ಗಾಂಧಿ ಟಿ ಶರ್ಟ್ ಹಾಕಲಿಕ್ಕೆ ಒಂದು ಕಾರಣ ಇದೆ. ಅವರು 4750 ಕಿಲೋಮೀಟರ್ ಇದು ಮಾಡಿದ್ರು, ಭಾರತ್ ಜೋಡೋ ಮಾಡಿದ್ರು, ವಿರೋಧ ಮಾಡಿದ್ರು ಇವರೆಲ್ಲ ಬಿಜೆಪಿ. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದ್ರು BJP ಅವರು. ಟಿ ಶರ್ಟ್, ಈಗ ನೀವು ವಾಕಿಂಗ್ 1 ಕಿಲೋಮೀಟರ್ಗೆ ಟಿ ಶರ್ಟ್ ಹಾಕ್ತೀರಿ, 4500 ಕಿಲೋಮೀಟರ್ ತಿರುಗಾಡೋ ಮನುಷ್ಯ ಟಿ ಶರ್ಟ್ ಹಾಕೊಂಡು ಗಾಳಿ ಆಡ್ಲಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದಾಗ ಅವರು ಟಿ ಶರ್ಟ್ಗೆ ಇರಲಪ್ಪ, ನಮ್ಮ ಟಿ ಶರ್ಟ್ ಎಲ್ಲಿ ನಾವು ಇಂಥವ್ರು ಇದ್ದೀವಿ ಅಂತ ಅವರು ತೋರ್ಸಕ್ಕೆ ಅದು ಹಾಕಿದ್ರು ಅಷ್ಟೇ. ಈಗ ನಿಮ್ ದೊಡ್ಡ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.